ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ವೇದಾಂತ ಪ್ರಿಯರು, ಮುಮುಕ್ಷ ಸಾಧಕರು, ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮಜ್ಞಾನಿ ಪುಂಗವರೂ ಹೌದು, ವೇದಾಂತ ಭಾಷ್ಯಕಾರರೂ ಹೌದು, ಜೀವನ ಮುಕ್ತರೂ ಹೌದು, ಎಲ್ಲಕ್ಕಿಂತ ಮೇಲಾಗಿ ಕಾರುಣ್ಯ ಸಿಂಧುಗಳು. ತಾವು ಯಾವ ಬ್ರಹ್ಮಜ್ಞಾನದಿಂದ ಬ್ರಹ್ಮಾನಂದ ಸಾಗರದಲ್ಲಿ ಮುಳುಗಿದ್ದಾರೆಯೋ ಆ ಬ್ರಹ್ಮಾನಂದದ ಸವಿಯನ್ನು, ಬ್ರಹ್ಮಜ್ಞಾನದ ಮಾರ್ಗದರ್ಶನವನ್ನು ಮಾಡೋಣ ಎನ್ನುವಂಥ ಉದ್ದೇಶದಿಂದ ನೂರಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಒಂದು ಪ್ರಸಿದ್ಧವಾದ ಗ್ರಂಥ ಉಪದೇಶ ಸಾಹಸ್ರಿ. ಅದರಿಂದ ಒಂದು ಪ್ರಸಿದ್ಧವಾದ ಶ್ಲೋಕವನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಟ್ಟು ಮಾಡಿಸಿದ್ದಾರೆ. ಆ ಶ್ಲೋಕವನ್ನು ಪಠನ ಮಾಡಿ ತಾತ್ಪರ್ಯವನ್ನು ತಿಳಿಸ್ತೇನೆ. ಸುಷುಪ್ತವಜ್ಜಾಗ್ರತೆಯೋ ನ ಪಶ್ಯತಿ ದ್ವಯಂತು ಪಶ್ಯನ್ನಪಿ ಚಾದ್ವಯತ್ವತಃ ತಥಾ ಚ ಕುರ್ವನ್ನಪಿ ನಿಷ್ಕ್ರಿಯಶ್ಚಯಃ ಸಾತ್ಮವಿತ್ ನಾಣ್ಯ ಇತೀಹ ನಿಶ್ಚಯಃ. ಶಂಕರಾಚಾರ್ಯರವರು ರಚಿಸಿರುವ ಉಪದೇಶ ಸಾಹಸ್ರಿಯಲ್ಲಿ 10ನೇ ಅಧ್ಯಾಯದ 13ನೇ ಶ್ಲೋಕವಿದು. 10-13 ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ತುಂಬ ಚೆನ್ನಾಗಿದೆ. ಸುಷುಪ್ತವಜ್ಜಾಗ್ರತೆಯೋ ನ ಪಶ್ಯತಿ ದ್ವಯಂತು ಪಶ್ಯನ್ನಪಿ ಚಾದ್ವಯತ್ವತಃ ತಥಾ ಚ ಕುರ್ವನ್ನಪಿ ನಿಷ್ಕ್ರಿಯಶ್ಚಯಃ ಸ ಆತ್ಮವಿತ್ ನಾಣ್ಯ ಇತೀಹ ನಿಶ್ಚಯಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಸಹ ಆತ್ಮವಿತ್ ನಾಣ್ಯಃ, ಇವನೇ ನಿಜವಾದ ಆತ್ಮಜ್ಞಾನಿ, ಬೇರೊಬ್ಬರು ಆತ್ಮಜ್ಞಾನಿಗಳಲ್ಲ. ಆತ್ಮಜ್ಞಾನಿ, ಬ್ರಹ್ಮಜ್ಞಾನಿ, ತತ್ವಜ್ಞಾನಿ, ಬ್ರಹ್ಮವಿತ್ ಇವನೇ. ಉಳಿದವರು ಯಾರು ಗಡ್ಡ ಬಿಟ್ಕೊಂಡಿದ್ದರೆ ಅವರು ಬ್ರಹ್ಮಜ್ಞಾನಿಗಳಲ್ಲ. ಪ್ರತಿದಿನ ಮುಂಡನ ಮಾಡಿಸ್ಕೊಳ್ತಾ ಇದ್ದು ಸೌಂದರ್ಯವನ್ನು ಬೆಳೆಸ್ಕೊಳ್ತಾ ಇರುವಂಥ ಸನ್ಯಾಸಿಗಳಾಗಿದ್ದರೆ ಅವರು ಬ್ರಹ್ಮಜ್ಞಾನಿಗಳಲ್ಲ. ಬ್ರಹ್ಮಜ್ಞಾನಿಗಳು ಯಾರಪ್ಪ ಅಂತಂದರೆ ಈ ಶ್ಲೋಕದಲ್ಲಿ ತುಂಬ ಸುಂದರವಾಗಿ ಹೇಳಿದ್ದೆ. ಸುಷುಪ್ತವ ಜಾಗ್ರತೆ ಯೋನ ಪಶ್ಯತಿ. ಯಾವ ಮಹಾತ್ಮನು ಎಲ್ಲ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಯಾವುದನ್ನು ಸತ್ಯವಲ್ಲ ಎಂದು ತಿಳಿದುಕೊಂಡು ಹೇಗೆ ಸುಷುಪ್ತಿಯಲ್ಲಿ
ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಅನ್ನುವಂತೆ ಯಾವ ದ್ವೈತ ತತ್ವವನ್ನು ಕಾಣದೆ ಅದ್ವೈತಾತ್ಮ ಸ್ಥಿತಿಯಲ್ಲಿ ಸುಷುಪ್ತಿಯಲ್ಲಿರುವಂತೆ ಯಾವಾತನು ಜಾಗೃತಿ ಎಚ್ಚರದಲ್ಲಿಯೂ ಕೂಡ ಅದ್ವಯಾತ್ಮ ಸ್ವರೂಪ ನಿಷ್ಠನಾಗಿದ್ದಾನೆಯೋ ದ್ವಯಂಚ ಪಶ್ಯನ್ನಪಿ ಚ ದ್ವಯತ್ವತಃ ದ್ವೈತ ವಸ್ತುಗಳನ್ನು ಕಾಣುತ್ತಿದ್ದರು. ಊಟವನ್ನು ಮಾಡ್ತಾ ಇದ್ದಾನೆ, ಇವಾಗ ಊಟ ಮಾಡ್ತಾ ಇಲ್ಲ. ಪುಸ್ತಕಗಳನ್ನು ಬರೀತಾ ಇದ್ದಾನೆ, ಪುಸ್ತಕ ಬರೀತಾ ಇಲ್ಲ. ಪ್ರವಚನಗಳನ್ನು ಮಾಡುತ್ತಿದ್ದರು, ಪ್ರವಚನಗಳನ್ನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದಾನು. ದ್ವಯಂಚ ಪಶ್ಯನ್ನಪಿ ದ್ವೈತ ಪ್ರಪಂಚವನ್ನು ಇತರರಂತೆ ಅಜ್ಞಾನಿಗಳಂತೆ ಇವನು ಕೂಡ ಕಾಣ್ತಾ ಇದ್ದಾನೆ. ಎಲ್ಲ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಅದ್ವಯತ್ವತಃ ಅದ್ವಯ ಸ್ವರೂಪದಲ್ಲಿ ನೆಲೆಗೊಂಡಿರುವುದರಿಂದ ಇವನ ದೃಷ್ಟಿಯಲ್ಲಿ ಯಾವ ದ್ವೈತ ವ್ಯವಹಾರಗಳು ಯಾವಾತನಿಗೆ ಇಲ್ಲವೋ ತಥಾಚ ಕುರುವನ್ನಪಿ ನಿಷ್ಕ್ರಿಯಶ್ಚಯ ಯಾವ ಬ್ರಹ್ಮಜ್ಞಾನಿ ಕುರುವನ್ನಪಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೆ. ಕಸ ಹೊಡಿತಾನೆ, ಅಡುಗೆ ಮಾಡ್ತಾನೆ, ಪಾತ್ರೆ ತೊಳಿತಾನೆ, ಎಲ್ಲವನ್ನೂ ಮಾಡ್ತಾನೆ. ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಇವನು ನಿಷ್ಕ್ರಿಯ. ನಾಹಂ ಕರ್ತ ದೇಹ ಕರ್ತ ನಾಹಂ ದ್ರಷ್ಟ ನೇತ್ರಂ ದ್ರಷ್ಟೃ ನಾಹಂ ಶ್ರೋತ ಶ್ರೋತ್ರಂ ಶ್ರೋತೃ. ಈ ಇಂದ್ರಿಯ ವ್ಯವಹಾರಗಳನ್ನೆಲ್ಲ ನಾನು ಯಾವುದನ್ನು ಮಾಡ್ತಾ ಇಲ್ಲ. ಆಯಾ ಇಂದ್ರಿಯ ತನ್ನ ವ್ಯಾಪಾರವನ್ನು ಮಾಡುತ್ತಿದೆ ಎಂದು ಯಾವಾತನು ತಿಳಿದುಕೊಂಡಿದ್ದಾನೆಯೋ ಇದಕ್ಕೆ ಭಗವದ್ಗೀತೆಯ ಶ್ಲೋಕ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಎಂಥ ಮಾತಿದು. ಇನ್ನನ್ನು ಭಗವಂತ ಹೇಳ್ತಾನೆ, ನಾನೇನನ್ನು ಅಹಂಕರೋಮಿತಿ ನ ಮನ್ಯತೆ. ಅವನು ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ನೋಡುತ್ತಿದ್ದರೂ ಕೂಡ ಅವನು ಹೇಗಿದ್ದಾನೆ, ಯಾವುದನ್ನು ಮಾಡ್ತಾ ಇಲ್ಲ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತಿ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸರ್ಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ. ಶ್ರೀರಾಮಚಂದ್ರ ಹೌದಾ. ಇಂದ್ರಿಯಾರ್ಥೇಶು ವರ್ತ ನೈವ ಕಿಂಚಿತ್ ಕರೋಮಿ. ನಾನೇನು ಮಾಡ್ತಾ ಇಲ್ಲ. ಕಣ್ಣು ನೋಡ್ತಾ ಇದೆ, ನಾನು ಕಣ್ಣನ್ನು ಬೆಳಗ್ತಾ ಇದ್ದೇನೆ. ಕಿವಿ ಕೇಳ್ತಾ ಇದೆ, ನಾನು ಕಿವಿಯನ್ನು ಬೆಳಗ್ತಾ ಇದ್ದೇನೆ. ನಾನು ಕೇವಲ ಸಾಕ್ಷಿ ಸ್ವರೂಪನಾಗಿರುವ ಆತ್ಮ ಮಾತ್ರ ಅಂತ ತಿಳಿದುಕೊಂಡು ತಥಾಚ ಕುರುವನ್ನಪಿ ನಿಷ್ಕ್ರಿಯಶ್ಚಯ. ಬ್ರಹ್ಮಜ್ಞಾನಿ ಬಂಡೆ ಕಲ್ಲಲ್ಲ. ಬ್ರಹ್ಮಜ್ಞಾನಿಯೂ ಕೂಡ ಆಯಾ ಸಂದರ್ಭಕ್ಕೆ ತಕ್ಕಂತೆ ಎಲ್ಲ ಕೆಲಸ ಕಾರ್ಯಗಳನ್ನೂ ಮಾಡ್ತಾನೆ. ಅವನಿಗೆ ಗೊತ್ತು ಏನಂತ, ನಾನೇನೂ ಮಾಡ್ತಾ ಇಲ್ಲ. ಇದಕ್ಕೆ ಉದಾಹರಣೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬ್ರಹ್ಮಸೂತ್ರ ಭಾಷ್ಯಕ್ಕೂ ವ್ಯಾಖ್ಯಾನ ಮಾಡಿದರು, ಅಧ್ಯಾಸ ಭಾಷ್ಯಕ್ಕೂ ವ್ಯಾಖ್ಯಾನ ಮಾಡಿದರು, ಭಗವದ್ಗೀತಾ ಭಾಷ್ಯಕ್ಕೂ ವ್ಯಾಖ್ಯಾನ ಮಾಡ್ತಾಯಿದ್ರು. ಉತ್ತಮವಾದ ಕೆಲಸ. ಅನಂತರ ಕಸನೂ ಹೊಡ್ಕೋತಾ ಇದ್ದು. ಅವ್ರದ್ದು ಪುಟ್ಟ ಧ್ಯಾನದ ಕೋಣೆ ಇಂಚಿದೆ, ಇವಾಗಲೂ ಇದೆ. ಸುಮಾರು ಅದು 4 ಅಡಿ 6 ಅಡಿ ಇರ್ಬೋದು. ಧ್ಯಾನ ಮಾಡ್ಕೋತಾ ಇದ್ದರು. ಆ ಕೋಣೆಯನ್ನು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಕೆಲವು ಸಲ ನಾನು ತಡವಾಗಿಬಿಟ್ರೆ, ರಾತ್ರಿ ಕ್ಲೀನ್ ಮಾಡಿಡಬೇಕು, ಹೊರತು ತಡವಾಗಿಬಿಟ್ರೆ ಗುರು ಅವರೇ ತೊಗೊಂಡು ಆ ಮಡಿ ಕಸ್ಬರ್ಗೆ, ದರ್ಬೆ ಕಸ್ಬರ್ಗೆ ಅದರ ಕಸ ಹೊಡ್ಕೊಂಡು ಅವರೇ ಸಾರಿಸ್ಕೋತಾ ಇದ್ದರು. ಏನು ಸ್ವಾಮಿಗಳು ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವನ್ನು ಪಾಠ ಮಾಡುವಂಥವರು ಕಸ ಹೊಡಿತಾರೆ ಅಂದರೆ ಹೊಡಿತಾ ಇದ್ದರು. ಕರ್ತೃತ್ವವಿಲ್ಲ. ಆದ್ದರಿಂದ ತಥಾಚ ಕುರುವನ್ನಪಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು. ನಿಷ್ಕ್ರಿಯ ನಿರ್ಗತಾ
ಕ್ರಿಯಾ ಯಸ್ಮಾತ್ ನಾನು ನಿಷ್ಕ್ರಿಯನಾಗಿದ್ದೇನೆ, ನೈವ ಕಿಂಚಿತ್ ಕರೋಮಿ ಎಂದು ಯಾವ ಮಹಾತ್ಮ ತಿಳ್ಕೊಂಡಿದ್ದಾನೆಯೋ, ನೋಡ್ತಾ ಇದ್ದರೂ ನೋಡ್ತಾ ಇಲ್ಲ, ಊಟ ಮಾಡ್ತಾ ಇದ್ದರೂ ಮಾಡ್ತಾ ಇಲ್ಲ, ಇದನ್ನು ಬ್ರಹ್ಮಜ್ಞಾನಿಯ ಲಕ್ಷಣ ಅಂತ ಹೇಳ್ತೇವೆ. ಕೃಷ್ಣ ಪರಮಾತ್ಮನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ದ. ಅವನ ಮಾತೇನು? ಕೃಷ್ಣ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತೇಯೇವ ಚ ಕರ್ಮಣಿ. ಹೀಗೆ ಯಾವ ಮಹಾತ್ಮನು, ಯಾವ ಜ್ಞಾನಿಯು ಏನನ್ನೂ ಮಾಡುತ್ತಿಲ್ಲ, ನಾನು ನಿಷ್ಕ್ರಿಯಾತ್ಮ ಸ್ವರೂಪನಾಗಿದ್ದೇನೆ ಎಂದು ತಿಳಿದುಕೊಂಡಿದ್ದಾನೆಯೋ ಸಹ ಆತ್ಮವಿತ್, ಅವನೇ ಆತ್ಮಜ್ಞಾನಿ, ಅವನೇ ಬ್ರಹ್ಮಜ್ಞಾನಿ, ಅವನೇ ತತ್ವನಿಷ್ಠನೇ ಹೊರತು ನಾಣ್ಯ ಉಳಿದವರಲ್ಲ. ನಾನು ಬ್ರಹ್ಮಜ್ಞಾನಿ ಅಂತ ತೋರಿಸ್ಕೊಳ್ಬೇಕು ಅಂತ ಏನೇನೋ ಆಡಂಬರ ಮಾಡ್ಕೋತಾರೆ. ಒಪ್ಪತ್ತು ಊಟ ಮಾಡ್ತಾರೆ. ನಮ್ಮ ಗುರುಗಳು ಬ್ರಹ್ಮಜ್ಞಾನಿಗಳು ಒಂದೇ ಊಟ ಮಾಡ್ತಾಯಿದ್ರು. ಒಂದೇ ಊಟ ಮಾಡಿದರೆ ಬ್ರಹ್ಮಜ್ಞಾನಿಯೇ ಅಲ್ಲ. ಇನ್ನು ಕೆಲವು ನಮ್ಮ ಗುರುಗಳು ಯಾವತ್ತೂ ಕೋಪನೇ ಮಾಡ್ಕೊಳ್ಳೋದಿಲ್ಲ ಅಂತ. ಕೋಪ ಮಾಡಿಕೊಳ್ಳದೇ ಇರೋನು ಬ್ರಹ್ಮಜ್ಞಾನಿ ಅಲ್ಲ. ಕೋಪ ಮಾಡಿಕೊಳ್ಬೇಕಾದಾಗ ಕೋಪ ಮಾಡ್ಕೋತಾನೆ, ಆದರೆ ಆ ಕೋಪ ಅನ್ನುವಂಥದ್ದು ಆಭಾಸ ಮಾತ್ರ. ಹೀಗೆ ಬ್ರಹ್ಮಜ್ಞಾನಿಯಾದವನು ಏನೇ ವ್ಯವಹಾರ ಮಾಡುತ್ತಿದ್ದರೂ ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ತಿಳಿದುಕೊಂಡು ಗಾಢ ನಿದ್ರೆಯಲ್ಲಿ ಹೇಗೆ ಅದ್ವೈತಾತ್ಮ ಸ್ವರೂಪ ಸಂಪನ್ನನಾಗಿರುತ್ತಾನೆಯೋ ಅದೇ ರೀತಿ ಎಚ್ಚರದಲ್ಲಿಯೂ ಕೂಡ ಅದ್ವೈತ ಬ್ರಹ್ಮಾತ್ಮನಿಷ್ಠನೇ ನಾನು ಎಂದು ತಿಳಿದುಕೊಂಡಿರುವ ಮಹಾತ್ಮನನ್ನು ಜ್ಞಾನಿ ಎಂದು ಕರಿಬೇಕು ಅಂತಿದ್ದಾನೆ. ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳ್ತೇನೆ, ತಾವು ಗಟ್ಟಿ ಮಾಡಿಬಿಟ್ಟು ಅದನ್ನು ಎಲ್ಲರಿಗೂ ಹೇಳ್ಬೋದು. ಸುಷುಪ್ತವಜ್ಜಾಗೃತಿಯೋ ನ ಪಶ್ಯತಿ ದ್ವಯಂತು ಪಶ್ಯನ್ನಪಿ ಚಾದ್ವಯತ್ವತಃ ತಥಾ ಚ ಕುರ್ವನ್ನಪಿ ನಿಷ್ಕ್ರಿಯಶ್ಚಯಃ ಸ ಆತ್ಮವಿತ್ ನಾಣ್ಯ ಇತೀಹ ನಿಶ್ಚಯಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ, ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.